ನಮಸ್ತೆ ನನ್ನ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಿದು ಒಳ್ಳೆ ಹಸುಗಕ್ಕ ಹುಲ್ಲು ತೊಗೊಂಬಂದ್ಬಿಟ್ಟಿದ್ದಾರೆ ಇವರು, ಇದನ್ನು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಆ ಥರ ಎಲ್ಲ ಏನೂ ಇಲ್ಲ. ಇದು ಸರ್ವಶುದ್ಧಿ ಗಿಡ ಅಥವಾ ಸರ್ವಸಿದ್ಧಿ ಗಿಡ ಅಂತ ಹೇಳ್ತಾರೆ. ಇದರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಈ ಗಿಡ ಇದ್ದರೆ ಹಣದ ಅರಿವು ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಮನೇಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಅಂತ ಕೂಡ ಇದರಲ್ಲಿ ಹೇಳ್ತಾರೆ. ನಾನು ಈ ಗಿಡ ತೊಗೊಂಬಂದು ಆಗಲೇ ಒಂದು 20 ಡೇಸ್ ಮೇಲೇ ಆಯಿತು. ಇದು ಹೇಗೆ ಬರುತ್ತೋ ಇಲ್ವೋ ಅಂತ ನಿಮಗೆ ತೋರಿಸೋಣ ಅಂತ ಗಿಡ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು ಬೇರೆ ತೊಗೊಂಬಂದು ನೆಡಬೇಕು ಅನ್ನೋ ರೀತಿಯೆಲ್ಲ ಏನೂ ಇಲ್ಲ. ಇದರಿಂದ ಒಂದು ಕಡ್ಡಿ ಕೂಡ ಇದ್ರೂ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದು ಎಲ್ಲಿ ಸಿಗುತ್ತೆ ಅಂತ ಅಂದರೆ, ಸಾಮಾನ್ಯವಾಗಿ ಯಾರು ಕೂಡ ನರ್ಸರಿಲಿ ಈಗ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ನಾನು ಸುಮಾರು ನರ್ಸರಿಲಿ ವಿಚಾರಿಸಿದಾಗ ಇದು ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ತಿದ್ರೆ. ಇದೇ ನೋಡಿ ಕಡ್ಡಿ, ಈ ಕಡ್ಡಿನ ಗಿಣ್ಣಿಗಿದೆ ನೋಡಿ, ಆ ಗಿಣ್ಣು ಬಿಟ್ಟು ಸ್ವಲ್ಪ ಮುಂದೆ ಕಟ್ ಮಾಡಿದ್ರೆ ಒಂದೊಂದು ಅಡಿಗೆ ಅದರಲ್ಲೇ ಗಿಡ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಈಗ ನಮ್ಮನೆ ಹತ್ರ ನಮಗೆ ಹಾಕೋಕ್ಕೆ ಜಾಗ ಇಲ್ಲದಿದ್ದ ಕಾರಣ ನಾನು ಇದನ್ನು ಬಕೆಟಲ್ಲಿ, ಒಂದು ಬಕೆಟ್ ತೊಗೊಂಡಿದ್ದೀನಿ ನೋಡಿ, ಆ ಬಕೆಟಲ್ಲಿ ಮಣ್ಣು ಎಲ್ಲ ಒಂದು ಹದ ಮಾಡಿ ಗಿಡನ ನಾನು ನೆಡೋಣ ಅಂತ ಮಣ್ಣೆಲ್ಲ ಒಂದು ಹದ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೀಗ. ಹಾಗೆ ಇದರಿಂದ ಇನ್ನೊಂದು ತುಂಬ ಉಪಯೋಗ ಏನು ಗೊತ್ತಾ, ಇದು ಇದ್ದರೆ ಮನೇಲಿ ಸಾಮಾನ್ಯವಾಗಿ ತುಂಬ ಜನ ಶ್ರೀಮಂತರಾಗಿದ್ದಾರೆ ಅಂತೆ. ಅಂದರೆ ಇದು ಗಿಡ ಇರೋರ ಮನೇಲಿ ನಾನು ನೋಡಿದ ಮಟ್ಟಿಗೆ ಅವರು ಶ್ರೀಮಂತರಾಗಿರೋರೇನೆ. ಹಾಗಾಗಿ ನಾನು ತುಂಬ ಸಲ ಕೇಳಿದೆ, ಬಟ್ ಅವ್ರು ಯಾರೂ ಕೊಟ್ಟಿಲ್ಲ. ಹಾಗಾಗಿ ನಾನೊಂದು ಕಡ್ಡಿನ ತೊಗೊಂಡು ಬಂದೆ. ಹಾಗೆ ಇದನ್ನ ಹಳ್ಳಿ ಕಡೆ ಇದನ್ನು ಕಾಡು ಶುಂಠಿ ಗಿಡ ಅಂತ ಕೂಡ ಹೇಳ್ತಾರೆ. ಅಂದರೆ ಇದು ಅದೇ ಬೇರೆ ಇದೇ ಬೇರೆ, ಇದು ಅದೇ ಜೊತೆಗೆ ಸೇರಿದ ಪ್ರಭೇದನೇ, ಬಟ್ ಇದು ಬೇರೆ ಥರ ಇದೆ. ಅದು ಶುಂಠಿ ಸ್ಮೆಲ್ ಬರುತ್ತೆ, ಅದು ಸಾಮಾನ್ಯ ಹಸುಗಳಿಗೆಲ್ಲ ಕುಯ್ದಾಕ್ತಾರೆ ಆ ಥರ ಹುಲ್ಲು, ಆ ಥರ ಇರುತ್ತೆ. ಇದ್ರದ್ದು ಸ್ಮೆಲ್ಲೇ ಬೇರೆ ಥರ ಇದೆ ನೋಡಿ. ಈಗ ನಾನು ನೆಡ್ತಾ ಇದ್ದೀನಲ್ವಾ, ಆ ಥರ ಆ ಗಿಣ್ಣು ಇದೆ ನೋಡಿ, ಆ ಗಿಣ್ಣು ಮೇಲಕ್ಕೆ ಬರೋ ಥರ ಇಷ್ಟು ಇದೆ ನೋಡಿ. ಆ ಗಿಣ್ಣು ಮೇಲಕ್ಕೆ ಬರೋ ಥರ ನಾವು ನೆಡಬೇಕು. 1.5 ಇಂಚು 2 ಇಂಚು ಒಳಗಡೆ ಹೋಗಬೇಕು ಅದು. ಇದಕ್ಕೇನು ನಾವು ಜಾಸ್ತಿ ಕೇರ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ, ಅದು ಚೆನ್ನಾಗೇ ಬರುತ್ತೆ. ಅದು ಈ ಥರ ಅಂದರೆ ಅಳ್ಳಾಡಬಾರ್ದು, ಅದು ಬೇರು ಚೆನ್ನಾಗಿ ಗಟ್ಟಿಯಾಗಿ ಬಿಡಬೇಕು. ಹಾಗಾಗಿ ಅದಕ್ಕೆ ಅಳ್ಳಾಡಿದ್ರೆ ಗಾಳಿಗೆ ಬಂದಾಗೆಲ್ಲ ಬೀಸಿದಾಗ ಅಳ್ಳಾಡಬಾರ್ದು. ಆ ರೀತಿ ನಾವು ಗಟ್ಟಿಯಾಗಿ ನೆಡಬೇಕು. ಆಮೇಲೆ ಆ ಬಕೆಟಲ್ಲೂ ಕೂಡ ಅಷ್ಟೇನೆ ಒಂದು ಸಣ್ಣ ಹೋಲ್ ಇರಬೇಕು. ಪಾಟಲ್ಲಿದ್ದರೆ ಸಾಮಾನ್ಯ ಪಾಟಲ್ಲಿ ಹೋಲ್ ಕೊಟ್ಟಿರ್ತಾರೆ. ಅರೆ ಪಾಟ ಇಲ್ಲ ಅಂತಂದರೆ ನಾವು ಇದು ಬಕೆಟಿಗೆ ಒಂದು ಹೋಲ್ ಮಾಡಬೇಕು. ಯಾಕೆ ಅಂತಂದರೆ ನಾವು ನೀರು ಇಕ್ಕಿದಾಗ ಅದು ಕೊಳ್ತೋಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಇಲ್ಲಿ ಫಸ್ಟೇನೇ ಎಲೆ ಎಲ್ಲ ಕಟ್ ಮಾಡ್ಕೊಬೇಕಾಗಿತ್ತು. ವಿಡಿಯೋ ಮಾಡೋ ಖುಷಿ ಒಳಗಡೆ ನಾನು ಎಲೆ ಎಲ್ಲ ಕಟ್ ಮಾಡಲಿಲ್ಲ, ಆಮೇಲೆ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಆ ಎಲೆ ಎಲ್ಲ ಕೂಡ ಅಷ್ಟೇನೆ ಫುಲ್ ಕಟ್ ಮಾಡಿ, ಹಾಗೆಯೇ ಅದಕ್ಕೆ ಸ್ವಲ್ಪ ಸಗಣಿ ಇದ್ದರೆ ಕೂಡ ಅದ್ರ ತುದಿಗೆ ಸಗಣಿ ಇಟ್ಟರೆ ಚೆನ್ನಾಗಿರುತ್ತೆ. ಆದರೆ ನಮ್ಮ ಹತ್ರ ಸಗಣಿ ಸಿಗಲಿಲ್ಲ, ಹಾಗಾಗಿ ನಾನು ಹಾಗೇ ಇಡ್ತಾಯಿದ್ದೀನಿ. ಆಮೇಲೆ ಯಾವಾಗೂ ಅಷ್ಟೇನೆ ಗಿಡ ನೆಟ್ಟಾದಮೇಲೆ ನೆಟ್ಟಿರೋ ಗಿಡಕ್ಕೆ ನಾವು ನೀರು ಹಾಕಬೇಕು. ಯಾವುದೇ ಒಂದು ಗಿಡ ನೆಟ್ಟರೂ ಅಷ್ಟೇನೆ, ನಾವು ಯಾವಾಗ ಗಿಡ ನೆಟ್ಟರೂ ನೆಟ್ಟಿರೋ ಗಿಡಕ್ಕೆ ನೀರು ಹಾಕಬೇಕು. ಹಾಗೆ ಹೇಳ್ತಾ ಇದ್ದೆ ಅಲ್ವಾ ನಾನು, ಇದರಲ್ಲಿ ಹಣದ ಅರಿವು ಎಲ್ಲ ಚೆನ್ನಾಗಾಗುತ್ತೆ ಅಂತ. ನಾನು ಸಾಮಾನ್ಯ ಎಷ್ಟು ಜನದ ಮನೇಲಿ ನೋಡಿದ್ದೀನೋ ಅಷ್ಟು ಜನದ ಮನೇಲೂ ಕೂಡ ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಹಾಗೇನೇ ಅವರೆಲ್ಲ ಶ್ರೀಮಂತರಾಗೇ ಇದ್ದಾರೆ. ನಾವು ಹೋಗ್ಬಿಟ್ಟು ನೀವು ನಮಗೊಂದು ಗಿಡ ಕೊಡಿ ಅಂದರೆ ಯಾರು ಕೂಡ ಕೊಡಲ್ಲ. ನಾವು ಕೇಳಿದ್ರೂ ಅಷ್ಟೇ ಕೊಡಲ್ಲ, ಮತ್ತು ನಾವು ಕೇಳಿಲ್ಲ ಅಂದರೂ ಕೂಡ ಅವ್ರು ಕೊಡಲ್ಲ. ಮತ್ತು ಚೆನ್ನಾಗಿ ಬದುಕಿರೋರು ಯಾವತ್ತೂ ಕೂಡ ನಾನು ಇದರಿಂದ ಚೆನ್ನಾಗಿದ್ದೀನಿ ಅಂತ ಹೇಳಲ್ಲ. ಹೌದಲ್ವಾ? ಈಗಿನ ಪ್ರಪಂಚನೇ ಹಾಗೇ ಇರೋದು. ನಾನು ಇದರಿಂದ ಚೆನ್ನಾಗಿದ್ದೀನಿ ಅಂದರೆ ಇವನಿಗೂ ಗೊತ್ತಾಗ್ಬಿಟ್ರೆ ಇವನು ಚೆನ್ನಾಗಾಗ್ತಾನಲ್ಲ ಅಂತ ಸಾಮಾನ್ಯವಾಗಿ ಯಾರು ಕೂಡ ಹೇಳಲ್ಲ. ಹಾಗಾಗಿ ಈ ಗಿಡದಿಂದ ನಿಮ್ಮ ಸ್ವಂತ ಅನುಭವ ಹೇಳಿ ಅಂತಂದರೆ, ನಾನು ಇದನ್ನ ತೊಗೊಂಬಂದು 20 ದಿನ ಆಗಿದೆ, ನೆಟ್ಟು ಕೂಡ ನೋಡಿದ್ದೀನಿ. ಈ ಗಿಡ ತರೋದಕ್ಕೂ ಮುಂಚೆ ನನ್ನ ಹತ್ರ 1 ರೂಪಾಯಿ ಕೂಡ ದುಡ್ಡು ಉಳಿತಾ ಇರಲಿಲ್ಲ. ಈ ಗಿಡ ತಂದಾದಮೇಲೆ ಈಗ ಪರವಾಗಿಲ್ಲ. ನಂದು ಅಂತ ಸೇವಿಂಗಲ್ಲಿ ನಾನು ಸ್ವಲ್ಪ ಸಾಲ ತೀರಿಸ್ಕೊಂಡು ನಂದು ಅಂತ ಕೂಡ ಸಣ್ಣ ಪುಟ್ಟ ಸೇವಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ ನೋಡಿ. ಇದು 20 ದಿನ ಆದಮೇಲೆ ಇದರಿಂದ ವಾಸ್ತುದೋಷ ಹೇಗೆ ಪರಿಹಾರ ಆಗ್ಬೋದು ಅಂತಂದರೆ, ಇದು ಎಲೆ ಇದಿದೆ ನೋಡಿ, ಚಿಗುರಿದೆ ಅಲ್ವಾ, ಅದನ್ನು ನೀವು ಪೂಜೆ ಮಾಡೋ ದಿನ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಂಬಂದರೆ ಈ ಮನೇಲಿ ಏನೇ ವಾಸ್ತುದೋಷ ಇದ್ದರೂ ಕೂಡ ಎಲ್ಲನೂ ಕೂಡ ಪರಿಹಾರ ಆಗುತ್ತೆ. ನಂಬಿಕೆ ಇರೋರು ನನಗೆ ಒಂದು ಮೆಸೇಜ್ ಮಾಡಿ ಇಲ್ಲ ಕಮೆಂಟ್ ಮಾಡಿ, ನಾನು ನಮ್ಮ ಗಿಡ ದೊಡ್ಡದಾದಮೇಲೆ ನಿಮ್ಮ ಅಡ್ರೆಸ್ ತಿಳಿಸಿದ್ರೆ ನಾನು ಕೂಡ ನಿಮ್ಗೊಂದು ಒಂದೊಂದು ಕಡ್ಡಿ ಕಟ್ ಕಳಿಸ್ತೀನಿ. ಹಾಗೆ ನಿಮಗೆಲ್ಲನ ಸಿಗೋ ಜಾಗ ಗೊತ್ತಿದ್ರೆ
ಅದನ್ನು ಕೂಡ ತಿಳಿಸಿ ಬೇರೆಯವ್ರಿಗೆ ಅನುಕೂಲ ಕೂಡ ಆಗಲಿ. ಇಲ್ಲಿಗೆ ನನ್ನ ಪುಟ್ಟ ವಿಡಿಯೋ ಕೂಡ ಮುಗೀತು. ಧನ್ಯವಾದಗಳು.